ಯಾವ ಥರ ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು? ಸೊ ಅದನ್ನು ನೀವು ಹೇಗೆ ಮಾಡಿದ್ರಿ? ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ನಾಟ್ ಓನ್ಲಿ ನಂದು ಅಂತ ನಾನು ಹೇಳಲ್ಲ, ಯಾವುದೇ ಬಿಸ್ನೆಸ್ ಆಗಲಿ ನಿಮ್ಮ ರಿಸ್ಕ್ ಟೇಕಿಂಗ್ ಕೇಪಬಿಲಿಟೀಸ್ನ ನೀವು ನೋಡ್ಕೋಬೇಕು. ನೀವು ಹೆಂಗೆ ನೋಡಿದ್ರಿ ಅದನ್ನು? ಸೊ ನಾವು ಹೇಗೆ ನೋಡಿದ್ದು ಅಂತ ಹೇಳಿದ್ರೆ, ಸೊ ಸಪೋಸ್ ಇವಾಗ ನಮ್ಮ ಯಜಮಾನರು ಆಗಲಿ ಅಥವಾ ನಾನಾಗಲಿ ಕೆಲಸ ಬಿಟ್ಟರೆ, ಸೊ ಇಟ್ ಈಸ್ ಒನ್ ಇನ್ಕಮ್. ಓಕೆ, ಒನ್ ಇನ್ಕಮಲ್ಲಿ ನೀವು ನೆಕ್ಸ್ಟ್ 1 year ನಿಮ್ಮ ಮನೇನ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತ. ಖರ್ಚು ವೆಚ್ಚ, EMIಗಳು, ನಿಮ್ಮ ಮಕ್ಕಳ ಫೀಸು, ಮತ್ತು ಮಿಸ್ಲೇನಿಯಸ್ ಅಮೌಂಟ್ ಅಂತ ಇದ್ದೇ ಇರುತ್ತೆ, ಮೆಡಿಕಲ್. ಹಾಂ, ಸೊ ನೀವು ಒನ್ ಇನ್ಕಮಲ್ಲಿ ನಿಮ್ಮ ಮನೇನ ನೆಕ್ಸ್ಟ್ 12 months ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಅದು ಇಲ್ಲ, ಇನ್ ಕೇಸ್ ಅದಾಗಲ್ಲ ಅಂದರೆ ಅಷ್ಟು ಅಮೌಂಟ್ ನಿಮ್ಮ ಸೇವಿಂಗಲ್ಲಿದೆಯಾ ಅಂತ ನೀವು ನೋಡ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬೋದು, ಅಥವಾ ಮಿಸ್ಲೇನಿಯಸ್ ಫಂಡ್ಸ್. ಸೊ ಯಾವ ರೀತಿ ಫಂಡ್ನ ನೀವು ಹೇಗೆ ಮಾಡ್ಕೊತೀರ ಅಂದರೆ, ಒಂದು ರೆಕರಿಂಗ್ ಡೆಪಾಸಿಟ್ ಹಾಕ್ಬಿಡಿ ಅಥವಾ ಒಂದು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬಿಟ್ಟು ಅದನ್ನು ನೋಡ್ದಿರಾ, ಕಣ್ಣಕ್ಕೆ ಕಾಣ್ದಿರಾ 1 year 13 months ಟೇಕ್. ಎಲ್ಲರೂ 11 months ಅಂತಾರೆ, ನಾನು 13 months ಅಂತ ಹೇಳ್ತೀನಿ. ಯಾಕಂದರೆ ಫಸ್ಟ್ 2 months ಆರ್ ಜಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಫಸ್ಟ್ 2 months ಆರ್ ನಾಟ್ ಕೌಂಟೆಡ್. ಸೊ 13 monthsಗೆ ಆಗುತ್ತಾ ಇಲ್ಲ ಅಂತ ನೀವು ಅದನ್ನೊಂದು ರಿಸ್ಕ್ ಟೇಕಿಂಗ್ ಕೇಪಬಿಲಿಟಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಎಮರ್ಜೆನ್ಸಿ ಫಂಡ್ ಅಂತ ಯಾವಾಗಲೂ 2-3 ಲಕ್ಷ ಇರಬೇಕು ನಿಮ್ಮ ಖರ್ಚು. 13 months ಖರ್ಚು ಬಿಟ್ಟು ಆ 2-3 ಲಕ್ಷ ಏನಕ್ಕೆ ಅಂದರೆ, ಸಡನ್ನಾಗಿ ಮನೇಲಿ ಏನಾದರೂ ಆಗೋಯ್ತು, ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂತು, ಅಥವಾ ಯಾರ್ದೋ ಮದುವೆ ಆಗೋಯ್ತು, ಸಡನ್ನಾಗಿ ಫಿಕ್ಸ್ ಆಯಿತು, ಅದನ್ನೆಲ್ಲ ನೀವು ತಡೆಯೋಕ್ಕಾಗಲ್ಲ. ಸೊ ಮನೇಲಿ ಏನಾದರೂ ಪೂಜೆ ಗೀಜೆ ಬಂತು 50,000 ಈಗ ಅಲ್ವಾ, ಆ ರೀತಿ ನೀವು ಖರ್ಚುಗಳನ್ನ ಒಂದು 3-4 lakhs ಸಪ್ರೇಟಾಗಿ ಅಷ್ಟು ಇಟ್ಕೊಂಡು ನಿಮ್ಮ ಹತ್ರ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ ಅಂತ ನೀವು ನೋಡಿಕೊಂಡ್ರೆ ಆ ಅಮೌಂಟಲ್ಲಿ ಎಷ್ಟು ಯಾವುದ್ರ ಮಟ್ಟಿಗೆ ಬಿಸ್ನೆಸ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೋಬೋದು. ಬಾಸ್ ವಾಲಾ, ಬಿ ದ ಬಾಸ್.